ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತೇ ವಾಕ್ ಅಂತ ಹೊರಗಡೆ ಬಂದಿದ್ವಿ. ಅದು ಎಲ್ಲಿ ಅಂತ ಬಂದಿದ್ದೀವಿ. ಒಂದು ರೋಡ್ ಸೈಡ್ ಒಂದು ಅಂಗಡಿ ಸಿಗ್ತಾ, ಅಲ್ಲಿ ಒಂದು ಸ್ವಲ್ಪ ತಿಂಡಿನ ಪಾರ್ಸಲ್ ಕಟ್ಕೊಂಡಿದ್ದೀವಿ. ನೋಡಿ ಅಲ್ಲಿದೆ. ಇವಾಗೆಲ್ಲರೂ ಕುತ್ಕೊಂಡು ತಿನ್ಕೊಂಡು ಹೋಗಬೇಕು. ಅದು ಎಲ್ಲಿ ಅಂತ ಕುತ್ಕೊಳ್ಳಿಕ್ಕೆ ಇವತ್ತು ಒಳ್ಳೆ ಪ್ಲೇಸ್ ಹುಡುಕ್ತಾ ಇದ್ದೀವಿ. ಕುತ್ಕೊಂಡು ತಿನ್ಕೊಂಡು ವೀಡಿಯೋ ಮಾಡ್ತೀನಿ ಇರಿ, ತೋರಿಸ್ತೀನಿ ಏನೇನು ತೊಗೊಬಂದಿದ್ದೀವಿ ಅಂತ. ಆಯಿತಾ? ಅಂಗಡಿಯಿಂದ ಕಟ್ಕೊಂಡು ಇಲ್ಲಿ ನೋಡಿ, ಒಂದು ಹಣ್ಣಿದೆ ಇಲ್ಲಿ, ಚೆನ್ನಾಗಿದೆ ಈ ಹಣ್ಣು. ಅದು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ಹಣ್ಣು ಅಂತ. ಗೊತ್ತಾ, ಈ ಮನೆಯಲ್ಲಿ ನಾವು ಎಷ್ಟೇ ತಿಂದರೂ ಹೊರಗಡೆ ಬಂದು ತಿಂದು ಮಜಾ ಸಿಗಲ್ಲ. ಅದಕ್ಕೆ ಹೊರಗಡೆ ಬಂದಿರೋದು. ಸಮ್ಮರಲ್ಲಿ ಮಕ್ಕಳ ರಜಲ್ಲಿ ಪೂರಾ ನಮ್ದು ಇದೇ ಜಾಲಿ ಮಾಡ್ತಾ ಇರ್ತೀವಿ. ಆಯಿತಾ? ಮಕ್ಕಳ ಜೊತೆಗೆ ಮಸ್ತಾಗಿ. ಇದು ಸ್ಟಾರ್ಟಿಂಗ್ ಅಷ್ಟೇ. ಅವರನ್ನೆಲ್ಲ ಅಲ್ಬಿಟ್ಟು ನಾನು ಇಲ್ಲಿ ಮುಂದೆ ಬಂದಿದ್ದೀನಿ. ಒಂದು ಗಿಡಕ್ಕೆ ಹಣ್ಣು ಆಗುತ್ತೆ, ಅದನ್ನು ನೋಡುವ ಅಂತ ಬಂದಿದ್ದೀನಿ ಬಳಿಗೆ. ಅವ್ರಿಗೆ ಗೊತ್ತಿಲ್ಲದೆ ನಾನೇ ತಿನ್ಕೊಳ್ಳುವ ಅಂತ ಬಂದಿದ್ದೀನಿ. ಆದರೆ ಬಂದು ದುರಾದೃಷ್ಟ ನೋಡಿ, ಒಂದು ಹಣ್ಣು ಕೂಡ ಹಣ್ಣಾಗಿಲ್ಲ, ಒಂದು ಕಾಯಿ ಕೂಡ ಹಣ್ಣಾಗಿಲ್ಲ. ನೋಡಿ, ಬರೀ ಕಾಯೇ ಇದೆ. ಅವ್ರ ಶಾಪ ಅನಿಸುತ್ತೆ, ಒಂದು ಕಾಯಿ ಕೂಡ ಹಣ್ಣಾಗಿಲ್ಲ. ಏನು ಬ್ಯಾಡ್ ಲಕ್ಕು. ಬಂದಕ್ಕೊಂದು ಕಾಯಾದರೂ ತಿಂತೀನಿ. ಬರೀ ಮುಳ್ಳು ಮರ ಇದಕ್ಕೆ, ಅದಷ್ಟು ಈಸಿಯಾಗಿ ತಿನ್ನೋಕ್ಕೆ ಆಗಲ್ಲ. ಆಯಿತಾ? ಚೆನ್ನಾಗಿದೆ ನೋಡಿ, ಬರೀ ಮುಳ್ಳು ಈ ಗಿಡಕ್ಕೆ, ತಿನ್ನೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಬನ್ನಿ, ಅಲ್ಲಿ ಅವರೇನೋ ಅಲ್ಲಿ ಅವ್ರಿಗೆ ಸಿಕ್ಕಿದೆ ಅನಿಸುತ್ತೆ, ತಿಂತಾ ಇದ್ದಾರೆ. ಹೌದು, ಇದನ್ನು ನಂಗೊಂದು ತೊಗೊಬನ್ನಿ. ವೆರೈಟಿ ಹಣ್ಣುಗಳು ಸಿಕ್ಕಿವೆ. ಇದನ್ನು ತಿಂದ್ಕೊಂಡು ಆಮೇಲೆ ತಿಂದ್ಕೊಳ್ತೀವಿ. ಆಯಿತಾ? ಅಂಗಡಿದು ಇಲ್ಲಿ ಜನ ಬೇರೆ ಬರ್ತಾ ಇದ್ದಾರೆ ನೋಡಿ. ಮಿರ್ಚಿ ಮತ್ತು ನಿಬ್ಬಟ್ಟು. ಮಿರ್ಚಿ ನೋಡಿ, ಇದು ಅಂಗಡಿದು ಎಷ್ಟು ಸಣ್ಣ ಇದೆ. ತೊಗೊಬಂದಿದ್ದೀವಿ. ಮತ್ತು ಅವರೇನೋ ಬೇರೆ ತೊಗೊಬಂದಿದ್ದಾರೆ. ಅವ್ರೇನು ತೊಗೊಬಂದಿದ್ದಾರೆ ಅಂತ ಗೊತ್ತಿಲ್ಲ, ತೋರಿಸಲ್ಲ ಬಿಡಿ ನಿಮಗೆ. ಅದನ್ನು ಇದು ತೋರಿಸ್ತೀನಿ. ಅವರೇನೋ ಎಗ್ ರೈಸ್ ತಂದ್ಕೊಂಡಿದ್ದಾರೆ, ತಿಂತಾ ಇದ್ದಾರೆ ನೋಡಿ ಅಲ್ಲಿ. ಅವ್ರು ಎಗ್ ರೈಸ್ ತೊಗೊಬಂದಿದ್ದಾರೆ, ತಿಂತಾ ಇದ್ದಾರೆ. ಅದೇ ನೋಡಿ, ಪಾಪ ಏನು ನೋಡಿಲ್ಲ ಅನ್ಸುತ್ತೆ, ಹೆಂಗೆ ತಿಂತಾರೆ ನೋಡಿ. ಇಲ್ಲಿ ಬಂದು ಎಗ್ ರೈಸ್ ತಿಂತಿದ್ದಾರೆ. ಹಾಗೆ ಇದು ನಿಬ್ಬಟ್ಟು ನೋಡಿ, ನಿಬ್ಬಟ್ಟು ತೊಗೊಬಂದಿದ್ದಾರೆ. ಅದನ್ನು ಟೇಸ್ಟ್ ಮಾಡ್ತೀನಿ ರೀ. ಮಸ್ತಿದೆ. ಆಯಿತಾ? ಸೂಪರ್ ಇದೆ ನೋಡಿ. ಇನ್ನೂ ಮುಗಿಲಿಲ್ಲ, ತಿಂತಾನೆ ಇದ್ದಾರೆ. ಈಗ ಮನೆ ಕಡೆ ಪಯಣ. ತುಂಬ ದೂರ ಇದೆ, ಇನ್ನು ಹೋಗೋಕ್ಕೆ ಸ್ವಲ್ಪ ಯೋಚನೆ, ನಡ್ಕೊಂಡು ಹೋಗಬೇಕು. ನೋಡಿ, ಇದು ಒಂದು ಎಷ್ಟು ಚೆನ್ನಾಗಿದೆ ಹೂ. ಹಾಗೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ. ತುಂಬ ದೂರ ಇದೆ ಮನೆ. ಇನ್ನು ನಡ್ಕೊಂಡು ಹೋಗೋಷ್ಟರಲ್ಲಿ ತಿಂದಿದ್ದೆಲ್ಲ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಹೋಗ್ಬಿಡುತ್ತೆ. ಅಷ್ಟು ದೂರ ಇದೆ ಮನೆ.
ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಇಷ್ಟೊತ್ತು ನೋಡೋದಕ್ಕೆ ಧನ್ಯವಾದಗಳಾಯಿತಾ. ಥ್ಯಾಂಕ್ ಯು.